ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಬಿಕಾಸ್ ನಿಮಗೆ ಯೂಸ್ ಆಗೋಂಥ ವೀಡಿಯೋಸ್ನೇ ಮಾಡ್ತಾ ಇದ್ದೀನಿ. ನೀವು ಕೇಳಿರೋ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಓಕೆನಾ. ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು PCOD ಮತ್ತು PCOS ಇದೇ ನಮಗೆ ಕನ್ಸೀವೇ ಆಗ್ತಾಯಿಲ್ಲ, ಸೊ ಟ್ರೈ ಮಾಡ್ತಾಯಿದ್ದೀವಿ ಅಂತ ತುಂಬ ಜನ ನನಗೆ ಮೆಸೇಜಸ್ನ ಮಾಡ್ತಾಯಿದ್ದೀರಾ. ನಾನು ರಿಪ್ಲೈ ಮಾಡ್ತಾಯಿದ್ದೀನಿ, ಬಟ್ ಆದ್ರೂ ನನ್ನ ಜರ್ನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನಾನು ಅದಕ್ಕೆ ಏನೆಲ್ಲ ಮಾಡಿದೆ, ಸೊ ಅದರಿಂದ ನನಗೆ ಹೇಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಂದೆರಡು ಟಿಪ್ಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ನಿಮಗೆ ಅದರಿಂದ ಯೂಸ್ ಆಗ್ಬೋದು, ಸೊ ನೀವು ಟ್ರೈ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿ. ಸೊ ನೈಟು 12:19ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಡೇ ಟೈಮಲ್ಲಿ ಇಲ್ಲಿ ಸೌಂಡ್ ಜಾಸ್ತಿ ಇರುತ್ತೆ. ನಾನು ವೀಡಿಯೋ ಮಾಡಿದ್ರೆ ನಿಮಗೆ ವಾಯ್ಸ್ ಕೂಡ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ. ಸೊ ನಾನು ಹೇಳೋದು ಕೂಡ ನಿಮಗೆ ಜಾಸ್ತಿ ಅಷ್ಟು ನೀಟಾಗಿ ಅರ್ಥ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಬಂತು. ಸೊ ಹಾಗಾಗಿ ಈ ಟೈಮಲ್ಲಿ ಇವಾಗ ಫ್ರೀ ಇರುತ್ತೆ. ಸೊ ರೋಡ್ ಕೂಡ ಖಾಲಿಗೆ ಆಗಿಬಿಟ್ಟಿರುತ್ತೆ. ಯಾವುದೇ ವೆಹಿಕಲ್ ಓಡಾಡಲ್ಲ, ಸೌಂಡ್ ಕೂಡ ಇರಲ್ಲ, ಸೊ ಡಿಸ್ಟರ್ಬೆನ್ಸ್ ಕೂಡ ಇರಲ್ಲ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೇನು PCOD PCOS ಅನ್ನೋದೇನು ದೊಡ್ಡ ಒಂದು ಏನಂತ ಹೇಳ್ತಾರೆ ಕಾಯಿಲೆ ಅಂತೂ ಅಲ್ಲ, ಓಕೆನಾ. ನೀವು ಯಾಕೆಲ್ಲರೂ ಅಷ್ಟು ಟೆನ್ಷನ್ ಮಾಡಿಕೊಂಡು ಇರ್ತೀರಾ, ಅಥವಾ ಇವಾಗ ಟೆನ್ಷನ್ ಮಾಡ್ಕೊಂಡು ನನಗೆ ಆಗಿ ಕಮೆಂಟ್ ಮಾಡಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ. ಸೀರಿಯಸ್ಲಿ ಅದು ಅಷ್ಟು ದೊಡ್ಡ ಮ್ಯಾಟರೇ ಅಲ್ಲ, ಓಕೆನಾ. ಈ ಥರ ನಿಮ್ಮ ಮೈಂಡ್ಸೆಟ್ಗೆ ಬಂದರೆ ಯಾವುದೂ ಕೂಡ ರಿಸ್ಕ್ ಆಗಲ್ಲ, ಆಯಿತಾ. ಸೊ ಹೌದು ಹೇಳ್ತಾರೆ PCOD PCOS ಇದ್ದರೆ ಲೈಕ್ ಮಗು ಆಗೋದು ಸ್ವಲ್ಪ ಚಾನ್ಸ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ, ಓಕೆನಾ. ಹೌದು, ಡಾಕ್ಟರ್ಸ್ ಎಲ್ಲ ಅದೇ ಥರನೇ ಹೇಳೋದು. ಸೊ ನಿಮಗೆ ಆ ಪ್ರಾಬ್ಲಮ್ ಇದೆ ಅಂತ ಅಂದರೆ ಸೊ ಬೇಬಿ ಆಗೋದು ಲೈಕ್ ಕಷ್ಟ ಆಗುತ್ತೆ, ನೀವು ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತಲೇ ಎಲ್ಲ ಡಾಕ್ಟರ್ಸು ಹೇಳೋದು, ಅಥವಾ ನಮಗೆ ಗೊತ್ತಿರೋ ಅಂಥ ಸರ್ಕಲ್ ಅವರು ಹೇಳೋದು ಕೂಡ ಅದನ್ನೇ, ಓಕೆನಾ. ಹಾಗಲ್ಲ ನಿಜ, ಬಟ್ ಹಾಗಂತ ಹೇಳಿ ಆಗದ್ದೇ ಇಲ್ಲ ಮಗು ಅಂತಲ್ಲ, ಆಗುತ್ತೆ. ಸೊ ನಿಮ್ಮ ಎಫರ್ಟ್ ಇರಬೇಕು, ಜೊತೆಲಿ ಡಾಕ್ಟರ್ ಸಪೋರ್ಟ್ ಕೂಡ ಇರಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕು. ಹಾಗೆ ನೀವು ಮನೇಲಿ ಕೂಡ ಏನು ಮಾಡಬೇಕು, ಓಕೆನಾ. ಸೊ ಬರೀ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ದ ತಕ್ಷಣ ಆಗುತ್ತೆ ಅಂತಲ್ಲ. ಸೊ ಡಾಕ್ಟರ್ ಹೇಳೋದನ್ನು ನೀವು ಫಾಲೋ ಮಾಡಬೇಕು. ಜೊತೆಲಿ ನಿಮಗೆ ಓಕೆ ಏನು ಮಾಡಿದ್ರೆ ಲೈಕ್ ನಮಗೆ ಆ ಡಾಕ್ಟರ್ ಹೇಳಿರೋದನ್ನು ನಾವು ಯಾವ ಥರ ಫಾಲೋ ಮಾಡ್ಬೋದು, ಅಥವಾ ಡಾಕ್ಟರ್ ಹೇಳಿರೋದ್ರ ಜೊತೆ ನಾವು ಮನೇಲಿ ಯಾವ ಥರ ಎಲ್ಲನೂ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಬಿಟ್ರೆ ನಿಜವಾಗ್ಲೂ ತುಂಬಾ ಈಸಿ ವೇ, ಓಕೆನಾ. ನೀವು ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಇನ್ನೊಂದೇನು ಅಂತ ಅಂದರೆ, ಸೊ ನನಗೆ ಲೈಕ್ ಕಮೆಂಟ್ಸ್ ಬಂದಿತ್ತು, ನಂಗೆ ತುಂಬ ಹರ್ಟಾಯಿತು. ಸೊ ಬಿಕಾಸ್ ಏನು ಅಂದರೆ ಅವ್ರು ಎಷ್ಟೋ ಜನ ಇವಾಗ ನಮಗೆ ಕನ್ಸೀವ್ ಆಗ್ತಾಯಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಆ್ಯಂಡ್ ನನಗೆ PCOD ಇದೆ, ನಂದು ಕನ್ಸೀವ್ ಆಗ್ತಾಯಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ತುಂಬ ಜನ ಸಫರ್ ಆಗಿ ನನಗೆ ಕಾಮೆಂಟ್ ಮಾಡಿದರು. ಅದರಲ್ಲಿ ಒಬ್ಬರು ಕಮೆಂಟ್ ಬಂದಿತ್ತು ನನಗೆ, ಅವರು ಕನ್ಸೀವ್ ಆಗಿದ್ರಂತೆ, ಏನೋ ಸಮ್ ಫ್ಯಾಮಿಲಿ ಇಶ್ಯೂಸಿಂದ ಅವರಿಗೆ ತುಂಬ ಬೇಜಾರಾಗಿ, ಬಟ್ ಅವ್ರ ಫ್ಯಾಮಿಲಿ ಏನಿತ್ತು ಅದು ಓಕೆ, ಅದು ಆ ಟೈಮಲ್ಲಿ ಹಂಗೆ ಅನಿಸುತ್ತೆ. ಸೊ ಟ್ಯಾಬ್ಲೆಟ್ ತೊಗೊಂಡ್ರಂತೆ ಅಬೋಷನ್ ಆಯಿತು ಅಂತ ಹೇಳಿ ಕಾಮೆಂಟ್ ಮಾಡಿದರು. ಸೊ ದಯವಿಟ್ಟು ಯಾರು ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇರುತ್ತೆ ಪ್ರಾಬ್ಲಮ್ಸು, ಎಲ್ರಿಗೂ ಇರುತ್ತೆ, ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗೆ ದೊಡ್ಡದು, ಬಟ್ ಹಾಗಂತ ಹೇಳಿ ಸೊ ದೇವರು ಎಷ್ಟೋ ಜನಕ್ಕೆ ಮಕ್ಕಳು ಭಾಗ್ಯನ ಕೊಟ್ಟಿರಲ್ಲ. ಸೊ ಕೊಟ್ಟಿರೋರು ಪ್ಲೀಸ್ ದಯವಿಟ್ಟು ಕಳ್ಕೊಳ್ಳೋಕೆ ಹೋಗಬೇಡಿ. ನನಗೆ ಬೇಜಾರಾಯಿತು, ಬಟ್ ಅವರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಏನೇ ಪ್ರಾಬ್ಲಮ್ ಇದ್ರೂ ಸೊ ಅದನ್ನು ಆ ಟೈಮಲ್ಲಿ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೀವು ಸಮಾಧಾನವಾಗಿ ಯೋಚನೆ ಮಾಡಿ, ಓಕೆನಾ. ಬಿಕಾಸ್ ಅದೊಂದು ಸ್ಪೆಷಲ್ ಗಿಫ್ಟು ನಮಗೆ ಅದು, ಓಕೆನಾ, ಮಗು ಅನ್ನೋದು. ಸೊ ಅದನ್ನು ಅಷ್ಟು ಈಸಿಯಾಗಿ ನಾವು ಕಳ್ಕೊಳ್ಳೋಕೆ ಹೋಗ್ಬಾರ್ದು, ಓಕೆನಾ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಸಫರ್ ಆಗ್ತಿದ್ದಾರೆ. ನನಗೆ ಕಮೆಂಟ್ಸ್ ಬರ್ತಾ ಇರುತ್ತೆ, ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಯಾಕೆ ಹಿಂಗೆ ನಾನು ಅನ್ನೊಂದ್ಸಲ ಅನ್ಕೊತಿರ್ತೀನಿ, ದೇವರು ಎಲ್ರಿಗೂ ಮಕ್ಕಳು ಭಾಗ್ಯನ ಕೊಡಲಿ. ಕೆಲವು ವೀಡಿಯೋಸ್ ನಾವು ಈಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀವಿ. ಸೊ ಎಷ್ಟು ಜನಕ್ಕೆ ಮಕ್ಕಳಾಗಿರುತ್ತೆ, ಎಲ್ಲೋ ತಿಪ್ಪೆಲಿ ಬಿಸಾಕೋಗಿರ್ತಾರೆ, ರೋಡಲ್ಲಿ ಬಿಸಾಕಿರ್ತಾರೆ, ಯಾವುದೋ ಪಾರ್ಕಲ್ಲಿ ಇಟ್ಟಿರ್ತಾರೆ. ಅಂಥವ್ರಿಗೆಲ್ಲ ಯಾಕೆ ಮಕ್ಕಳು ಬೇಕು? ಸೊ ಮಗು ಬೇಕು ಅನ್ನೋರಿಗೆ ಕೊಡಪ್ಪ ದೇವ್ರೆ ಅಂತ ನಿಜವಾಗ್ಲೂ ನಾನು ಯಾವಾಗ್ಲೂ
ಬೇಡ್ಕೊತಾ ಇರ್ತೀನಿ. ಅಮ್ಮನ ಹತ್ರ ವೀಡಿಯೋಸ್ ಯಾವ್ದಾನ ತೋರಿಸ್ಬಿಟ್ಟು ನೋಡಿ ಮಕ್ಕಳಿಲ್ದವ್ರಿಗೆ ಮಕ್ಕಳನ್ನ ಕೊಡಲ್ಲ ದೇವರು, ಸೊ ಈ ಥರದವ್ರಿಗೆ ಕೊಡ್ತಾರೆ ಅಂತ ಹೇಳ್ತಿರ್ತೀನಿ. ಅಷ್ಟು ಬೇಜಾರು ಅನಿಸುತ್ತೆ. ಸೊ ಹಾಗೆ ಇನ್ನೊಬ್ಬರು HCGಯಲ್ಲಿ ಲೈಕ್ HCG ಟೆಸ್ಟು ಮಾಡಿದ್ಮೇಲೆ ಎಷ್ಟು ವೀಕಿಗೆ ನಮಗೆ ಪಾಸಿಟಿವ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ ಅದು ಡಿಪೆಂಡ್ ಆಗುತ್ತೆ, ಓಕೆನಾ. ಇಷ್ಟೇ ವೀಕಲ್ಲಿ ನಿಮಗೆ ಪಾಸಿಟಿವ್ ಆಗುತ್ತೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಓಕೆನಾ. ಅದಕ್ಕೆ ನೀವು ವೆಯ್ಟ್ ಮಾಡಬೇಕು, ಆಯಿತಾ. ಹಾಗೆ ಸುಮಾರು ಕ್ವಶನ್ಸ್ ಏನು ಬರ್ತಾಯಿದೆ ನಮಗೆ, ಓವಲೇಷನ್ ಯಾವಾಗ ಆಗುತ್ತೆ, ನಾವು ಯಾವಾಗ ಇಂಟರ್ಕೋರ್ಸ್ ಮಾಡಬೇಕು, ಸೊ ಆ್ಯಂಡ್ ಎಗ್ ಇಂಪ್ರೂವ್ಮೆಂಟ್ಗೆ ಏನಾದರೂ ಹೇಳಿ ಅಂತ ಹೇಳಿ. ಸೊ ನಾನು ಹೇಳಿದ್ದೀನಿ ಒಂದು ರಾ ಟೊಮೆಟೊಸು, ಅದು ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋಸಲ್ಲಿ ಇನ್ನೂ ಒಂದೆರಡು ಟಿಪ್ಸ್ ಇದೆ ನಾನು ಫಾಲೋ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಓವಲೇಷನ್ದು ಒಂದು ಟೈಮ್ ಪೀರಿಯಡ್ ಏನಿದೆ, ಸೊ ಯಾವ ಟೈಮಲ್ಲಿ ನೀವು ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ಯಾವ ಟೈಮಲ್ಲಿ ನೀವು ಲೈಕ್ ಇಂಟರ್ಕೋರ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ನನ್ನ ಒಂದು ಲೈಕ್ ಇರ್ರೆಗ್ಯುಲರ್ ಪೀರಿಯಡು ಮತ್ತು ರೆಗ್ಯುಲರ್ ಪೀರಿಯಡ್ ಕೂಡ ನಾನು ಶೇರ್ ಮಾಡ್ತೀನಿ, ಓಕೆನಾ. ಬಿಕಾಸ್ ನಂದು ಇರ್ರೆಗ್ಯುಲರ್ ಆಗಿರೋದ್ರಿಂದ ಸೊ ನನಗೆ ಯಾವಾಗೆಲ್ಲ ಲೈಕ್ ಅದು ಓವಲೇಷನ್ ಟೈಮ್ ಯಾವಾಗಿರುತ್ತೆ ಅಂತ ಸೊ ಗೊತ್ತಾಗಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನಿಮಗೆ ಅದು ಯೂಸ್ ಆಗ್ಬೋದು. ಹಾಗೆ ಇನ್ನೊಬ್ಬರು ನನಗೆ ಕಾಮೆಂಟ್ ಮಾಡಿದರು, ಸಖತ್ ಖುಷಿ ಆಯಿತು ನನಗೆ, ಓಕೆನಾ. ಪೂಜಾಗಿರಿ ಅಂತ ಹೇಳಿಬಿಟ್ಟು. ಸೊ ಮಂಡೇ ನಂದು ಫಸ್ಟ್ ಸ್ಕ್ಯಾನ್ ಇದೆ ಮೇಡಮ್. ಹೋಪ್ ಐ ಫೀಲ್ ದ ಎಕ್ಸ್ಪೀರಿಯನ್ಸ್ ವಾಟ್ ಯು ಫೆಲ್ಟ್ ಬೈ ಲಿಸನಿಂಗ್ ಟು ದ ಬೇಬಿ ಹಾರ್ಟ್ ಬೀಟ್, ಕೀಪ್ ಮೀ ಇನ್ ಯುವರ್ ಪ್ರೇಯರ್ಸ್. ಖಂಡಿತ ಇರುತ್ತೆ. ಸೊ ಆಲ್ರೆಡಿ ಸ್ಕ್ಯಾನಿಂಗ್ ಆಗಿದೆ ಅವ್ರದ್ದು. ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ, ನಿಮಗೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಕಂಗ್ರ್ಯಾಚುಲೇಷನ್, ಓಕೆನಾ. ಸೊ ತುಂಬ ಕಮೆಂಟ್ಸ್ ಇದೆ, ಬಟ್ ಈ ಕಮೆಂಟ್ಸ್ ಯಾಕೋ ನಂಗೆ ಖುಷಿ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ PCOS ಅನ್ನೋದು ಇವಾಗಿನ ಲೈಫ್ ಸ್ಟೈಲಲ್ಲಿ ಕಾಮನ್ ಆಗಿಬಿಟ್ಟಿದೆ, ಆಯಿತಾ. ನೀವು ಯಾರು ಅದಕ್ಕೆ ತಲೆಗೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಹಳೆ ಕಾಲದ ಲೈಫ್ ಸ್ಟೈಲ್ಗೂ ಇವಾಗಿನ ಲೈಫ್ ಸ್ಟೈಲ್ಗೂ ತುಂಬಾ ಬಿಡುತ್ತೆ, ಓಕೆನಾ. ಸೊ ಇವಾಗ ಬರೀ ಜಂಕ್ ಫುಡ್ ಆಗಿದೆ, ಪ್ರತಿಯೊಂದು ಕೂಡ ಜಂಕ್. ನಾವು ಏನೇ ತಿಂತಾಯಿದ್ರು ನಮ್ಮ ಬಾಡಿಗೆ ಒಳ್ಳೆ ಒಂದು ಹೆಲ್ತ್ ಫುಡ್ ಯಾವುದೂ ಹೋಗ್ತಾ ಇಲ್ಲ, ಆಯಿತಾ. ಸೊ ಹಾಗಾಗಿ PCOD ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ನನಗೆ PCOD, ಓಕೆನಾ. ಸೊ ಇದ್ರ ಸಿಮ್ಟಮ್ಸ್ ಏನಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟು ಬಂದುಬಿಟ್ಟು ತುಂಬ ಹೆವಿ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ, ಓಕೆನಾ. ಸೊ ನಾವೇನೇ ತಿಂದೇ ಹೋದರೂ ವೆಯ್ಟ್ ಗೇನ್ ಆಗುತ್ತೆ ನಮ್ಮದು. PCOS ಒಂದ್ಸಲ ಬಂದಿದೆ ಅಂದರೆ ನಮಗೆ ವೆಯ್ಟ್ ಗೇನ್ ಆಟೋಮ್ಯಾಟಿಕ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಯಿತಾ. ಇದೊಂದು ಸಿಮ್ಟಮ್ಸು. ಮತ್ತು ನಿಮಗೆ ಬೆನ್ನಲ್ಲಿ ಮತ್ತು ಈ ಚೆಸ್ಟ್ ಹತ್ರ ಇಲ್ಲಿ ಎಲ್ಲನೂ ನಿಮಗೆ ಪಿಂಪಲ್ಸ್ ಆಗುತ್ತೆ. ಅದೇನಾಗುತ್ತೆ, ಒಂಥರ ಬ್ಲ್ಯಾಕ್ ಮಾರ್ಕ್ ಆಗ್ತಾ ಹೋಗುತ್ತೆ. ನೀವು ಏನೇ ಕ್ರೀಮ್ ಹಚ್ಕೊಳ್ಳಿ, ಏನೇ ಮಾಡಿ, ಸೊ ಬೆನ್ನಲ್ಲೆಲ್ಲನೂ ಒಂಥರ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ, ಓಕೆನಾ. ಇದೊಂದು ಸಿಮ್ಟಮ್ಸು ನನಗೆ ಆಗಿರುವಂಥ ಸಿಮ್ಟಮ್ಸು. ಸೊ ನಾನು ಯೂಶ್ವಲಿ ಯಾವಾಗಲೂ ನಾನು ಯಾವ ಥರ ನೋಟಲ್ಲೆಲ್ಲ ಬರೀತೀನೋ ಅದೇ ಥರ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಹಾಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ಎಲ್ರಿಗೂ ಆಗಲ್ಲ, ಅದು ಕೆಲವ್ರಿಗೆ ಮಾತ್ರ ಆಗುತ್ತೆ. ಹಾಗೆ ಇದು ವೆಯ್ಟ್ ಗೇನ್ ಅನ್ನೋದು ಎಲ್ರಿಗೂ ಆಗುತ್ತೆ, ಪ್ರತಿಯೊಬ್ಬರಿಗೂ ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ಪಿಂಪಲ್ಸ್ ಅನ್ನೋದು ಕೂಡ ಕೆಲವರಿಗೆ ಆಗುತ್ತೆ ಅಂತ ಅನ್ಕೋತೀನಿ, ನನಗಾಗಿದೆ. ಹಾಗೆ ಏರ್ ಫಾಲ್ ಏನು ನನಗೇನು ಅಷ್ಟೊಂದಾಗಿಲ್ಲ, ಓಕೆನಾ. ಏರ್ ಫಾಲ್ ಆಗುತ್ತೆ, ಮತ್ತು ಇಲ್ಲಿ ಹೇರ್ಸ್ ಬರುತ್ತೆ, ನನಗೆ ಆ್ಯಕ್ಚುಲಿ ಬಂದಿದೆ. ಸೊ ಫೇಶಿಯಲ್ ಏರ್ ಅನ್ನೋದು ಬರುತ್ತೆ, ಸೊ ನನಗೆ ಇಲ್ಲಿ ಬಂದಿದೆ. ಹಾಗೆ ಪೀರಿಯಡ್ಡು ಇರ್ರೆಗ್ಯುಲರ್ ಇರುತ್ತೆ, ಇದು ಕಾಮನ್, ಎಲ್ರಿಗೂ ಗೊತ್ತಿದೆ ಪೀರಿಯಡ್ ಇರ್ರೆಗ್ಯುಲರ್ ಇರುತ್ತೆ. ಹಾಗೆ ಸಮ್ ಪೀಪಲ್ಗೆ ಏನಾಗುತ್ತೆ ಗೊತ್ತಾ, ಕೆಲವೊಬ್ಬರಿಗೆ ನಮಗೆ ಹೇಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತಲ್ವ, ಹಾಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಈ ಒಂದು ಸಿಮ್ಟಮ್ಸು ಮಂತ್ಲಿ ಪೂರ ಪೀರಿಯಡ್, ಲೈಕ್ ಅವರಿಗೆ ಸ್ಪಾಟಿಂಗ್ ಥರ ಇರುತ್ತೆ, ಸ್ವಲ್ಪ ಸ್ವಲ್ಪ ಅವರಿಗೆ ಮಂತ್ಲಿ ಪೂರ ಆಗ್ತಾ ಇರುತ್ತೆ. ಇದು ಒಂದು ಸಿಮ್ಟಮ್ಸ್, ಓಕೆನಾ. ಸೊ ಇಷ್ಟೆಲ್ಲ ಸಿಮ್ಟಮ್ಸ್ ಯಾರಿಗಿರುತ್ತೆ ಅವ್ರಿಗೆ ಕನ್ಫರ್ಮ್ ಆಗಿ PCOS ಬಂದಿದೆ ಅಂತಲೇ ಅರ್ಥ, ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಿಮ್ಮ ಒಂದು ಪೇರೆಂಟ್ಸಿಂದನೂ ಬರ್ಬೋದು. ಅದು ಪೇರೆಂಟ್ಸಿಂದನೇ, ನಮ್ಮ ಜೀನ್ಸಿಂದನೇ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸಮ್ಟೈಮ್ ರಿಲೇಟಿವ್ಸ್ ಅಂದರೆ ಲೈಕ್ ದೊಡ್ಡಮ್ಮ, ಚಿಕ್ಕಮ್ಮ, ಸೊ ಇವರಿಗೆಲ್ಲ ಇದ್ರೂ ಕೂಡ ನಮಗೆ ಬರೋ ಚಾನ್ಸ್ ಇರುತ್ತೆ. ಬಟ್ ಇವಾಗಿದ್ದ ಲೈಫ್ ಸ್ಟೈಲಲ್ಲಿ ಹೇಳಬೇಕು ಅಂತ ಅಂದರೆ ಅವರಿಂದ ಬರುತ್ತೆ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಅವ್ರಿಗೆ ಇರೋದೇ ಇಲ್ಲ. ಸೊ ನಾವು ತಿಂತಿರೋ ಒಂದು ಜಂಕ್ ಫುಡ್ಡಿಂದ ನಮಗೆ ಬರುತ್ತೆ, ಆಯಿತಾ. ಸೊ ಜೀನ್ಸಿಂದನೂ ಕೆಲವ್ರಿಗೆ ಬರುತ್ತೆ, ಬಟ್ ಇವಾಗಿನ ಜನ್ರೇಷನಲ್ಲಿ ನಾವು ತಗೋತಿರೋ ಆಹಾರ. ಸೊ ಇದನ್ನು ಡಾಕ್ಟರ್ಸ್ ಹೇಳ್ತಾರೆ, ನೀವು ವೆಯ್ಟ್ನ ರೆಡ್ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಪ್ರೆಗ್ನೆನ್ಸಿಗೆ ಚಾನ್ಸೇ ಇರಲ್ಲ, ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ಹೇಳ್ತಾರೆ. ಸೊ ಹೌದು, ನಿಜ, ನಾವು ವೆಯ್ಟ್ ಲಾಸ್ ಮಾಡಬೇಕು. ಸೊ ನಾನು ಮಾಡಿದ್ದೇನು ಅಂತ ಅಂದರೆ 2 ಟಿಪ್ಸ್ನ ಹೇಳ್ತೀನಿ ನಾನೇನು ಮಾಡಿದೆ ಅಂತ ಅಂದರೆ. ಬಟ್ ನನಗೆ
ವೆಯ್ಟ್ ಗೇನ್ ಏನಕ್ಕೆ ಆಯಿತು ಫಸ್ಟ್ ಅಂತ ಅಂದರೆ ನಾನು ಕಾಲೇಜ್ ಡೇಸಲ್ಲಿ ನನಗೆ PCOD ಬಂದಿದ್ದು. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ನನಗೆ ಲ್ಯಾಬ್ ಇರ್ತಾಯಿತ್ತು ಜಾಸ್ತಿ, ನಾನು ಸಿಸ್ಟಮ್ ಮುಂದೆನೇ ಕೂತ್ಕೊಬೇಕಿತ್ತು. ಜೊತೆಲಿ ಕಾಲೇಜಲ್ಲೂ ಅಷ್ಟೇನೆ, ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲನೂ ಅಷ್ಟೇ ಕೂತ್ಕೊಳ್ಳೋದು, ಆಟೆ ಹೊಡಿಯೋದು, ಮತ್ತು ಲ್ಯಾಬಲ್ಲೇ 2-3 ಅವರ್ಸ್ನ ನಾವು ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಸುಸ್ತಾಯಿತು ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟು ಮಲ್ಕೊಳ್ಳೋದು. ಸೊ ಇಷ್ಟೇ ಆಗ್ತಾಯಿತ್ತು, ಏನು ಬಾಡಿಗೆ ಎಕ್ಸಸೈಸು ವರ್ಕೌಟ್ ಏನೂ ಇಲ್ಲದೆ ಇರೋ ರೀಸನ್ಗೆ ವೆಯ್ಟ್ ಗೇನ್ ಆಗ್ತಾನೆ ಹೋಯಿತು, ಜೊತೆಲಿ ತಿನ್ನೋ ಒಂದು ಹ್ಯಾಬಿಟಿಂದ ಆಗೋಯಿತು. ಸೊ ನನಗೆ ಅದಾದಮೇಲೆ ಡಾಕ್ಟರ್ ಕಂಡೀಷನಾಗಿ ಹೇಳ್ಬಿಟ್ಟಿದ್ರು ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ. ಸೊ ನಾನೇನು ಮಾಡಿದೆ, ಎಕ್ಸಸೈಸ್ ಏನೂ ನಾನು ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ವಾಕ್ನ ಮಾಡ್ತಿದ್ದೆ. ಅದ್ರ ಜೊತೆ ಇನ್ನೇನು ಮಾಡ್ತಿದ್ದೆ ಅಂತಂದರೆ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿದ್ದೆ. ಓಕೆನಾ, ಸ್ವೀಟ್ಸ್ ತಿಂತಾ ಇರಲಿಲ್ಲ ನಾನು. ಮುಂಚೆ ನಾನು ಸ್ವೀಟ್ಸ್ ಅಂದರೆ ಆಗಲ್ಲ, ಆ್ಯಂಡ್ ಆಯಿಲ್ ಐಟಮ್ನ ನಾನು ತಿಂತಾ ಇರಲಿಲ್ಲ. ನನಗೆ ಆಯಿಲ್ ಅಂದರೆ ಅಷ್ಟಕ್ಕಷ್ಟೇ, ಬಟ್ ಹೊರಗಡೆ ಜಂಕ್ ಫುಡ್ಡು ತಿಂತಾಯಿದ್ದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ ನಾನು. ಹಾಗೆ ಮನೇಲಿ ಸೊಪ್ಪು ತರಕಾರಿ, ಸೊ ಕಾಳು, ಈ ಥರದ್ದು ಮನೆ ಫುಡ್ಗೆ ನಾನು ಅಡಿಕ್ಟ್ ಆಗಿದೆ. ಜೊತೆಲಿ ಆ ಟೈಮಲ್ಲಿ ಏನಾಗ್ತಿತ್ತು, ಸ್ವಲ್ಪ ನಡೆಯೋದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ ನಾನು. ಅಂದರೆ ಮನೆಯಿಂದನೂ ಗಾಡಿ ಏನೂ ಇರಲಿಲ್ಲ. ಸೊ ಆವಾಗ ಏನು ಮಾಡ್ತಾಯಿದ್ದೆ, ನಡ್ಕೊಂಡೇ ಹೋಗ್ತಾಯಿದ್ದು, ಆಟೋದಲ್ಲೆಲ್ಲ ಹೋಗ್ತಾ ಇರಲಿಲ್ಲ. ಓಕೆನಾ, ಸೊ ಇದರಿಂದ ಸ್ವಲ್ಪ ನಂದು ಆ ಟೈಮಲ್ಲಿ ವೆಯ್ಟ್ ಲಾಸ್ ಆಯಿತು. ಹಾಗೆ ತಿನ್ನೋ ಫುಡ್ಡಿಂದ ಸ್ವಲ್ಪ ಕಂಟ್ರೋಲ್ ಆಯಿತು. ಓಕೆನಾ, ಸೊ ಅದಾದಮೇಲೆ ಬಂದುಬಿಟ್ಟು ಮದುವೆ ಆಯಿತು. ಸೊ ಅವಾಗ ಏನಾಯಿತು, ಮತ್ತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಪಾರ್ಟ್ನರ್ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಕಾಮನ್ ಎಲ್ರಿಗೂ ಅಷ್ಟೇನೆ, ಚೆನ್ನಾಗಿ ತಿನ್ನೋ ಹ್ಯಾಬಿಟ್ಟು, ಬರೀ ರೌಂಡ್ಸ್ ಹಾಕೋದು ತಿನ್ನೋದು. ಮತ್ತು ಹ್ಯಾಗೆನ್ಸ್ ನಂದು ಜಾಸ್ತಿ ಆಗೋಯಿತು, ವೆಯ್ಟ್ ಎಲ್ಲನೂ ಜಾಸ್ತಿ ಆಗೋಯಿತು. ಸೊ ಅವಾಗ ಡಾಕ್ಟರ್ ಸೇಮ್ ಇದನ್ನೇ ಹೇಳಿದರು. ಸೊ ಆ ಟೈಮಲ್ಲಿ ಕೂಡ ನಾನು ಹಾಗೆ ಮಾಡ್ಕೊಂಡೆ. ಓಕೆನಾ, ಸ್ವಲ್ಪ ವಾಕು ತಿನ್ನೋದೆಲ್ಲ ಕಂಟ್ರೋಲ್ ಆಯಿತು ನಂದು. ಸೊ ಅದಾದಮೇಲೆ ನಾನು ಪೀರಿಯಡ್ ರೆಗ್ಯುಲರ್ಗೆ ಟ್ರೀಟ್ಮೆಂಟ್ನ ತೊಗೊಂಡೆ. ಓಕೆನಾ, ಸೊ ಈ ಟ್ರೀಟ್ಮೆಂಟಿನ ಒಂದು ದೊಡ್ಡ ಸ್ಟೋರಿ ಇದೆ, ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ, ಸೊ ನಂದು ಎಲ್ಲರೂ ನಿಮ್ಮದು ಪ್ರೆಗ್ನೆನ್ಸಿ ಟ್ರೀಟ್ಮೆಂಟಿಂದ ಆಗಿರೋದಂತ ಅದೆಲ್ಲ ಕ್ಲಾರಿಫೈ ಮಾಡ್ತೀನಿ ನಾನು. ಸೊ ಟ್ರೀಟ್ಮೆಂಟಿಂದ ಯಾವ ಥರ ಆಯಿತು ಅಥವಾ ನ್ಯಾಚುರಲ್ ಏನು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನಿಮಗೆ. ಓಕೆನಾ, ಸೊ ಇಷ್ಟೆಲ್ಲ ಆಯಿತು. ಅದಾದಮೇಲೆ ನಾನು ರೆಗ್ಯುಲರ್ಗೆ 3 ಮಂತ್ಸ್ ರೆಗ್ಯುಲರ್ ಆಯಿತು. ಸೊ ಆ ಒಂದು ಟೈಮಲ್ಲಿ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ದು. ಓಕೆನಾ, ಸೊ ನನಗೆ ಆವಾಗ ಪೀರಿಯಡ್ 3 ಮಂತ್ಸ್ ರೆಗ್ಯುಲರ್ ಆಯಿತು ಪೀರಿಯಡು. ಸೊ ಆ ಒಂದು ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ದು. ಸೊ ಆವಾಗ ನಂದು ಆಗಲಿಲ್ಲ, ಕನ್ಫರ್ಮ್ ಆಗಲಿಲ್ಲ. ಅದಾದಮೇಲೆ ನನಗೆ ಆಫ್ಟರ್ 6 to 8 ಮಂತ್ಸಲ್ಲಿ ನನಗೆ ಕನ್ಫರ್ಮ್ ಆಗಿದ್ದು. ಲೈಕ್ ಅದಾದಮೇಲೆ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಓಕೆ ಬಿಡು ಇದಾಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ವಿ. ಅದಾದಮೇಲೆ ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದು, ಮನೇಲೇ ಮೇಂಟೈನ್ ಮಾಡ್ತಾಯಿದ್ದು, ಏನು ತಿನ್ನಬೇಕು ತಿನ್ನಬಾರ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ಮನೇಲೇ ಮೇಂಟೈನ್ ಮಾಡ್ಕೊಂಬಂದೆ. ಸೊ ನಾನು ಯಾವುದು 1-2 ಟಿಪ್ಸ್ ಅಂತ ಹೇಳಿದ್ನಲ್ವಾ, ಬೆಸ್ಟ್ ಅಂದರೆ ಚಕ್ಕೆನ ಸೊ ನೀರಲ್ಲಿ ನೀವು ಬಾಯ್ಲ್ ಮಾಡಬೇಕು. ಅಂದರೆ ಚಕ್ಕೆನ ಸ್ವಲ್ಪ ತೊಗೊಂಡು ಒಂದು ಅರ್ಧ, ಇವಾಗ 1 ಗ್ಲಾಸಷ್ಟು ನೀರನ್ನ ನೀವು ತೊಗೊಂಡಿದ್ದೀರ ಅಂತಂದರೆ ಅದು ಅರ್ಧ ಗ್ಲಾಸ್ ಹಾಕಬೇಕು. ಸೊ ಅಷ್ಟು ನೀವು ಚಕ್ಕೆನ ನೀರಲ್ಲಿ ಬೇಯಿಸ್ಕೊಳ್ಳಿ. ಓಕೆನಾ, ಬೇಯಿಸ್ಕೊಂಬಿಟ್ಟು ಅದನ್ನು ಖಾಲಿ ಹೊಟ್ಟೆಲಿ ಕುಡೀರಿ ಬೆಳಗ್ಗೆ ಟೈಮು. ಓಕೆನಾ, ಸೊ ಇದು ಒಂದು ನಾನು ಸ್ವಲ್ಪ ಮಾಡಿದ್ದೆ. ಅಂದರೆ ರೆಗ್ಯುಲರ್ ಮಾಡ್ತಾಯಿರಲಿಲ್ಲ ನಾನು, ವೀಕ್ಲಿ ಒನ್ಸು ಟ್ವೈಸು ಈ ಥರ ಮಾಡ್ತಾಯಿದ್ದೆ. ಬಿಕಾಸ್ ಚಕ್ಕೆದು ಕುಡಿಯೋಕೆ ಅಷ್ಟು ಬೇಗ ಮನಸ್ಸು ಒಪ್ಪಲ್ಲ. ಬಿಕಾಸ್ ನಾವು ಟೀಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಥರದ್ದು ಕುಡಿಬೇಕಂದ್ರೆ ಕಷ್ಟ ಆಗುತ್ತೆ. ಬಟ್ ಇದು ಬೆಸ್ಟ್, ನಿಮಗೆ ವರ್ಕ್ ಆಗುತ್ತೆ. ಓಕೆನಾ, ಆ್ಯಂಡ್ ಇನ್ನೊಂದೇನಂದರೆ ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸ್ಬಿಡಿ ಓವರ್ ನೈಟ್, ರಾತ್ರಿ ಫುಲ್ ನೆನೆಸಿಟ್ಬಿಡಿ. ಸೊ ಇದು ಸ್ವಲ್ಪ ಕಹಿ ಬರುತ್ತೆ, ಬಟ್ ಆದರೂ ಚಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ನನಗೆ ಅನಿಸ್ತು. ಸೊ ಅದನ್ನು ಏನು ಮಾಡಿ, ನೀವು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಲಿ ಅದನ್ನು ನೀರನ್ನ ಕುಡೀರಿ, ಜೊತೆಲಿ ಚಕ್ಕೆ ಕೂಡ ಮೆಂತ್ಯ ಕೂಡ ನೀವು ತಿನ್ಕೊಬೋದು. ಓಕೆನಾ, ಹಾಗೆ ನೀರು ಮತ್ತು ಮೆಂತ್ಯ ಎರಡೂ ಕೂಡ ನೀವು ತಗೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಹಾರ್ಮೋನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಇದ್ದರೆ ಕ್ಯೂರ್ ಆಗುತ್ತೆ. ಸೊ ಇದೆರಡು ಬೆಸ್ಟ್ ಟಿಪ್ಸು ನೀವು ಫಾಲೋ ಮಾಡಿ. ಒಂದು ಚಕ್ಕೆ ಇಲ್ಲ ಅಂತ ಅಂದರೆ ಇನ್ನೊಂದು ಏನು ಹೇಳಿದೆ ನಾನು, ಮೆಂತ್ಯನ. ಸೊ ನೀವು ಇವೆರಡೂ ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಇದು ನಿಮಗೆ ಬೆಸ್ಟ್. ಹಾರ್ಮೋನ್ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ದರೆ ನಿಮಗೆ ಇದು ಒಂದು ಒಳ್ಳೆ ಬ್ಯಾಲೆನ್ಸ್ನ ಮಾಡುತ್ತೆ. ಓಕೆನಾ, ನಾನು ಇದರಲ್ಲಿ ಸ್ವಲ್ಪ ಮೆಂತ್ಯನೇ ಜಾಸ್ತಿ ಪ್ರಿಫರ್ ಮಾಡಿದ್ದು, ನನಗೆ ಚಕ್ಕೆ ಅಷ್ಟು ಹಾಕಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಮೆಂತ್ಯನ ಪ್ರಿಫರ್ ಮಾಡಿದ್ದು. ಸೊ ಹಾಗೆ ಅದ್ರ ಜೊತೆ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದೆ, ಇಷ್ಟೇ. ಸೊ ನೀವು ತುಂಬ ಓವರಾಗಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ಗೊತ್ತಿಲ್ಲ, ನನಗೂ ತುಂಬ
ಓವರ್ ಇತ್ತು. ನಂದು 75 kgs ಎಲ್ಲನೂ ವೆಯ್ಟ್ ಗೇನ್ ಆಗಿತ್ತು. ಬಟ್ ಆದ್ರೂ ನಂದು ಕನ್ಫರ್ಮ್ ಆಯ್ತಲ್ಲ. ಸೊ ನೀವು ಅದನ್ನು ಮೈಂಡ್ಸೆಟ್ಟಿಂದ ತೆಗ್ದಾಕಿ, ಓಕೆನಾ. ತೆಗ್ದಾಕ್ಬಿಟ್ಟು ನೀವು ಆರಾಮಾಗಿ ಫ್ರೀಯಾಗೆ ಮನೆಯಲ್ಲಿ ಹೆಲ್ತಿ ವೇನ ನೋಡ್ಕೊಳ್ಳಿ. ಸೊ ಹೊರಗಡೆ ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ. ಇವಾಗ ನೀವು ವಾರಕ್ಕೊಂದ್ಸಲ ತಿಂತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 20 days ಒನ್ಸೋ ಮಂತ್ಲಿ ಒನ್ಸೋ ತಿನ್ನೋ ಥರ ಒಂದಿನ ಮಾಡ್ಕೊಳ್ಳಿ, ಆರಾಮ್ಸೆ ಆಗುತ್ತೆ. ತಿನ್ನೋದನ್ನು ಪೂರ ಏನು ಬಿಡೋಕೆ ಹೋಗ್ಬಿಡಿ, ಓಕೆನಾ. ಅದು ಎಲ್ಲನೂ ತಿನ್ನಬೇಕು, ಬಾಡಿಗೆ ಎಲ್ಲನೂ ಬೇಕು ಇವಾಗಿನ ಒಂದು ಲೈಫ್ ಸ್ಟೈಲಲ್ಲಿ. ಸೊ ಇಷ್ಟೇ, ನೀವು ಹೆದ್ರುಕೊಳ್ಳೋಕೆ ಹೋಗ್ಬಿಡಿ, ಓಕೆನಾ. ನ್ಯಾಚುರಲಾಗಿ ನಿಮಗೆ ಪ್ರೆಗ್ನೆನ್ಸಿ ಆರಾಮಾಗುತ್ತೆ. ಸೊ PCOD ಇದೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲ್ಲ, ಓಕೆನಾ. ಈ ಒಂದು ಮೈಂಡ್ಸೆಟ್ನ ತೆಗ್ದಾಕ್ಬಿಡಿ, ಆರಾಮ್ಸೆ ಆಗುತ್ತೆ. ಈ ಒಂದು ಲೈಫ್ ಸ್ಟೈಲಲ್ಲಿ ನೀವು ಮಾಡ್ಕೊಂಡೋಗಿ, ಆಯಿತಾ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಬಿಡಿ, ಅವರು ಇವರು ಕೇಳ್ತಾರೆ ಅಂತ ಹೇಳಿಬಿಟ್ಟೆಲ್ಲ ನಾನು. ಸೊ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವಿರಿ, ಓಕೆನಾ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡಿದ್ದೀನಿ, ಬಿಕಾಸ್ ಅಷ್ಟು ಕಮೆಂಟ್ಸ್ ಬರ್ತಾಯಿತ್ತು ನನಗೆ. ಸೊ ಹಾಗಾಗಿ ಇವಾಗ 12 ಕುತ್ಕೊಂಡು ನೈಟು ವಿಡಿಯೋ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.